ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಪಬ್ಲಿಕ್ ನೆಟ್ವರ್ಕ್ನ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರನ ತಿಳಿಸ್ತಾ, ಇವತ್ತು ಹುಕ್ಕೇರಿಯ ಮತಕ್ಷೇತ್ರದ ಶಾಸಕರು 2ನೇ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ತೆಗೆದುಕೊಂಡಿದ್ರು ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ. ಇವತ್ತಿನ ಸಭೆಯಲ್ಲಿ ವಿಶೇಷವೇನಂತಂದ್ರೆ, ಆ ಸಭೆಯಲ್ಲಿ ಪಿಡಿಒ ಹಾಗೂ ತಾಲೂಕಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನ ಕರೆಯಿಸಿ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಿರುವಂತದ್ದು, ಯಾವ ಸಮಸ್ಯೆಗೆ ಹೆಚ್ಚನ್ನು ಒತ್ತು ನೀಡಿರುವಂತದ್ದು ಶಾಸಕರು ಅನ್ನೋದನ್ನ ನಾವು ತೋರಿಸ್ತೀವಿ. ಆದರೆ ಇಲ್ಲಿ ಕೊಟಬಾಗಿ ಯಾತ್ ನೀರಿಗೆ ಸಂಬಂಧಿಸಿದಂತೆ ಶಾಸಕರು ಗರಂ ಆದಂತ ರೀತಿ ಅಧಿಕಾರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಅದು ಯಾವ ರೀತಿ ಗರಂ ಆದರೂ ಆ ನೀರಿಗೆ ಸಂಬಂಧಿಸಿದಂತೆ ರೈತರು ರೊಚ್ಚಿಗೆದ್ದಂಥದ್ದು, ಸಮಸ್ಯೆಗಳನ್ನ ಹೇಳಿರುವಂತದ್ದು, ಯಾಕೆ ನೀರನ್ನ ಸರಿಯಾದ ರೀತಿಯಲ್ಲಿ ಪೂರೈಕೆ ನೀವು ಮಾಡ್ತಾ ಇಲ್ಲ, ಕೆಲಸದಲ್ಲಿ ತಮ್ಮ ಕರ್ತವ್ಯದಲ್ಲಿ ಲೋಪದೋಷಗಳ ಕಂಡು ಬಂದ್ರೆ ನಿಮ್ಮನ್ನ ನೇರವಾಗಿ ನಾವು ಸಸ್ಪೆಂಡ್ ಮಾಡಬೇಕಾಗ್ತದ, ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದ ಅಂತ ಹೇಳಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಒಂದು ಕೆಡಿಪಿ ಸಭೆಯಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಎಲ್ಲಿಯೂ ಆಗಲೇಬಾರದು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಶಾಸಕರು ಧ್ವನಿ ಎತ್ತಿರುವಂತದ್ದು. ಹಾಗಾದ್ರೆ ಕೊಟಬಾಗಿ ಯಾತ್ ನೀರಾವರಿ ಯೋಜನೆಯ ಒಂದು ನೀರಿನ ಪೂರೈಕೆ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರದ ಬಗ್ಗೆ ಏನ್ ಹೇಳಿದ್ರು, ಹಾಗಾದ್ರೆ ಏನು ನಡೀತು ಆ ಸಭೆಯಲ್ಲಿ ಅನ್ನೋದನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ವೀಕ್ಷಕರೇ ನಮಸ್ಕಾರ. ಜೆಡಿಎಸ್ ಅವರು ಏನ್ ಮಾಡಿದ್ದಾರೆ ಸರ್, ಅವರು ನಮ್ಗೆ ಲೆವೆಲ್ ಕೊಟ್ಟಿಲ್ಲ ಅಂದ್ಕೂಡಲೇ ನಮ್ಮ ಮೋಟರ್ ಸ್ಟಾಪ್ ಆಗಿದೆ ಸರ್. ಅವ್ರಿಗೆ ಮತ್ತೆ ನಾನು ಪುನಃ ಎಸ್ ಸಿ ಅವರಿಗೆ ಮಾತಾಡಿದೆ ಸರ್. ಮೋಟರ್ ಮೇಂಟೈನ್ ಮಾಡಿರಿ, ಮೋಟರ್ ಅದ ಸರ್ 3+2 ಅದ ಸರ್. ಹಾಂ ಸರ್, ಮೇಂಟೈನ್ ಮಾಡಿದ್ರೆ ಮೇಂಟೆನೆನ್ಸ್ 1 ಮಂತ್ ಎಲ್ಲ ರಿಜಿಸ್ಟರ್ ಹಾಕಿದ್ವಿ ಸರ್. ಈಗ ಮೋಟರ್ದ ಎಸ್ಟಿಮೇಟ್ ಮಾಡಿದ್ವಿ ಸರ್, ಅಷ್ಟು 1.4 ಎಸ್ಟಿಮೇಟ್ ಅರ್ಥ ಮಾಡೋದಲ್ಲ, ಕೆಲಸ ಸರ್ ಅದನ್ನ ಮಾಡಿದ್ವಿ ಸರ್. ಯಾರು ಮಾಡ್ಸಕ್ಕೆ ಸರ್ ಈಗ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಬೇಕು, MD ಅವ್ರಿಗೆ ಕಳಿಸೋದಿದೆ ಸರ್, CA ಆಫೀಸರ್ ಅಲ್ಲ. ಈಗ ಒಟ್ಟವಾಗಿ ಯಾಕೆ ಚಾಲೂ ಆದಾಗ ನಾನಾ ಬಟನ್ ಮಾಡಕ್ಕೆ ಹೋಗಿ ಫೋಟೋ ಇರ್ಬೋದಲ್ಲ, ನನಗೆಲ್ಲ ಲೈನ್ ಎಲ್ಲ ಗೊತ್ತದ. ಈ ಬಾರಿ ಈ ವರ್ಷದಾಗ 4 ಸರ್ತೆ ಕೊಡುವಾಗಿ 3 ಸರ್ತೆ ನೀರು ಬರೋಬ್ಬರೇ ಹೋಗಿದೆ. ಈ ತಿಂಗಳ ಇದಕ್ಕೆ ನೀರು ಹೋಗಿಲ್ಲ ಸರ್. ನಾನು ಲಾಸ್ಟ್ ಟೈಮ್ ನಾನೇ ಹೇಳಿದ್ದೀನಿ ಸರ್, ಈ ಸಲ ಅಂದ್ರೆ ಅದು ಲೆವೆಲ್ ಕೊಟ್ಟಿಲ್ಲ ಸರ್. ಲೆವೆಲ್ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ ಸರ್. 2-3 ಸಲ ಪ್ರಾಬ್ಲಮ್ ಇದೆ. ಇನ್ನ ಯಾರು ಸ್ಟೂಡೆಂಟ್ ನೀರ್ ಐತ್ರಿ ಆಟ್ನಾಗ ಇವ್ರು ಬಂದ್ ಮಾಡಿ ಭಾಳ ಮೋಸ ಮಾಡ್ಯಾರ. ಸರ್ ಲೆವೆಲ್ 2008.3 ಇರ್ಬೇಕು ಸರ್, ಅದಕ್ಕೆ ನಮಗೆ ಇದಾಗ್ತದೆ ಸರ್. ಆಮೇಲೆ ನಾ ಇಮಿಡಿಯೇಟ್ ಎಸ್ ಹೇಳಿದೆ ಸರ್, ಅವರು ಮತ್ತೆ ಇದ್ರು ಮತ್ತೆ ಬಂದಿದೆ ಸರ್, ಮತ್ತೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಹಂಗೆ ಆಯ್ತು ಸರ್. ಈ ಸಲ ಅಷ್ಟೇ ಸರ್. ಘಟಪ್ರಭಾ ಹೊಸಾದ ಕೆನಾಲ್ ವರ್ಕ್ ಚಾಲೂ ಇತ್ತು, ಅದಕ್ಕೆ ವಾಟರ್ ಲೆವೆಲ್ ಮೇಂಟೈನ್ ಆಗಬೇಕಾಗಿತ್ತು. ಐ ಡೂ ಅಂಡರ್ಸ್ಟ್ಯಾಂಡ್. ಅದು ಬಿಟ್ರೆ 10 ದಿವಸದಾಗ 8 ದಿವಸ ನಿಮಗೆ ನೀರು ಸರ್ ಇಲ್ಲ ಸರ್, ಅದರಲ್ಲಿ 3 ದಿವಸ ಹೋಗಿದೆ. ನಾನು ಈ ಭಾಗದ MLA, ನನಗೆ ಹೋದ್ರೆ ವಾಟರ್ ಲೆವೆಲ್ ಏನೈತಿ ಏನಿಲ್ಲ ಅನ್ನೋದು ಗೊತ್ತೈತೆ. ನಿಮಗೆ ಯಾರು ಆದೇಶ ಕೊಟ್ಟರು ಡೈರೆಕ್ಟ್ ನಾಗರ ಮುನ್ನೋಳಿ ಚಿಕ್ಕೋಡಿ ಭಾಗ ಹೋಗೋಕೆ ನೀರು? ಮತ್ತೆ ನಮ್ಮ ಕೊಟಬಾಗಿ ಯಾತ್ರೆ ಮೇಲೆ ಎಂದೂ ಪೊಲೀಸ್ ನಿಂತು ಎಂದೂ ನೀರು ಬಿಡಿಸಿಲ್ಲ. ಇದು ಹೊಸ ಪದ್ಧತಿ ಚಾಲು ಮಾಡಿರಿ ನೀವು ಸರ್. ಏನು ಊರಾಗಿನವ್ರು ಬಂದ ನಿಮ್ಮ ಆಫೀಸ್ ಕಲ್ಲು ಹೋಗೋದಕ್ಕ ಹಂಗ ಮಾಡೋರು ಈ ರೀತಿ ನಡ್ಸ್ಕೊಂಡು ಹೋಗೋದೈತೆ ಹಾಗಾಗಿಲ್ಲ. ಏನಾಗೈತಿ ನಿಮಗೆ ಲಕ್ಷ ಐತಿ,
ಪೊಲೀಸರು ಇಟ್ಟು ನೀರು ದಾಡಿಸಿ ಮಾಡಿರೋ ಇಲ್ಲೋ ಸರ್ ಪೊಲೀಸ್ ಇಟ್ಟಿಲ್ಲ ಸರ್ ಅಲ್ಲಿ ಮುಂದೆ ಮತ್ತೆ 2 ಮೋಟರ್ ಚಾಲೂ ಮಾಡುವಲ್ಲಿ ಒಂದ ಮಾಡಿ ಚಾಲು ಇಲ್ಲ ಸರ್ ಲೆವೆಲ್ ಕಮ್ಮಿ ಇದ್ರೆ ಮಾತ್ರ ಸರ್ ರಿಪೇರಿ ವರ್ಕ್ ಸಲುವಾಗಿ ಲೆವೆಲ್ ಡೌನ್ ಮಾಡಿದ್ರು ಇಲ್ಲ ಸರ್ ಫ್ಲೋರಿಂಗ್ ಸಲುವಾಗಿ ನಿಮ್ಮ ಗನಿ ಮಾತಾಡ್ಯಾರ ನನಗ ಎಲ್ಲಾರು ಮಾತಾಡ್ಯಾರ ನನಗೆ ಇಲ್ಲ ಸರ್ ಲೆಟರ್ ಹಾಕಿದೆ ಸರ್ ನಾನು ಈ ಲೆಟರ್ ಎಲ್ಲ ನೋಡಿ ನಾನು ನಾ ಇದ್ದಿದ್ದು ಆ ದಿವಸ ಆಗಿದ್ದ ಪರಿಸ್ಥಿತಿ ಹೇಳತ್ತ ಸರ್ 2 ಟೈಮ್ಸ್ ಆಗ್ತಾ ಇದೆ ಸರ್ ಆಮೇಲೆ ಲಾಸ್ಟ್ ಅಲ್ಲಿ 4 ಬಾರಿ ಈ ವರ್ಷದಾಗ 4 ಸರ್ತಿ ಚಾಲೂ ಮಾಡಿದ್ರೆ 3 ಸರ್ತಿ ನೀರ್ ಎಲ್ಲ ಊರಿಗೆ ಹೋಗ್ಯಾವೋ ಇಲ್ಲೋ ಸರ್ ಅವಾಗ ನಾನು ಹೇಳ್ತೀನಿ ಸರ್ ಎಲ್ಲ ಕಡೆ ನೀರು ಹೋಗ್ಯಾವ ಇಲ್ಲ ಅವಾಗ ಹೋಗಿದೆ ಈಗ ನಾನು ಸರ್ ಲೆವೆಲ್ ಕೊಟ್ಟಿಲ್ಲ ಸರ್ ಈ ಸರ್ತಿ ನಮ್ಮ ಹುಳ್ಳೋಳಿ ಹಟ್ಟಿಗೆ ನೀರ್ ಹೋಗಿಲ್ಲ ಯಾಡಗೋಳಿಗೆ ನೀರ್ ಹೋಗಿಲ್ಲ ಅದೇ ಸರ್ ಹೋಗಿಲ್ಲ ಸರ್ ಮುಂದೆ ಯಾಕೆ ಹೋಗ್ಲಿಲ್ಲ ಸರ್ ಇಂಥ ಭಾಷೆಗೆ ನೀರ್ ಕೊಡ್ಲಿಕ್ಕೆ ಯಾವಾಗ ಕೊಡೋರು ನೀವು ಸರ್ 2 ಡೇಸ್ ಹುಳ್ಳೋಳಿಗೆ ಕೊಟ್ಟಿದ್ದು ಸರ್ 2 ದಿವಸ ಕೊಟ್ಟಿದ್ದು ಸರ್ ರೈಟಿಂಗ್ ಟು ರಿಪೋರ್ಟ್ ಇದೆ ಕೊಡಿಸ್ತಾರೆ ಸರ್ ಮೋಟರ್ ಕರೆಂಟ್ ಹಾಕ್ತಾರೆ ನನ್ನ ಮೊಬೈಲ್ ಎಲ್ಲ ತುಂಬಾ ಇದೆ ಸರ್ ಮೋಟರ್ ಸಾಹೇಬ್ ಅಲ್ಲಿ ಯಾರ ಗಮನ ತಹಶೀಲ್ದಾರ್ ಹೇಳಿ ಅಲ್ಲಿ ನೋಡಲ್ಲಿ ಏನ್ ಹೇಳ್ತಾರೆ ಅವ್ರಿಗೂ ಲೆಟರ್ ಪೊಲೀಸ್ ಎಂದು ಬಂದಿಲ್ಲ ಮತ್ತೆ ಅದ ನೀರ್ ಅದ ಪೈಪ್ ಲೈನ್ ಅದ ಮೋಟ್ರ್ ಅದ ಎಲ್ಲ ತರ ಈಗ ಯಾಕೆ ಬರ್ಲಿಲ್ಲ 2 ವರ್ಷ ಚಾಲು ಆಗಿ ಕೊಡಬೇಕಿಲ್ಲ ಈಗ ಬರೋಣ ಹೊಸ ಬಂದತ್ತ ಈಗ ಏನು ನುಕ್ಸಾನ ಐತೆ ನುಕ್ಸಾನ ಎಲ್ಲ ನೀವು ಹೊರ್ರಿ ಯಾವಾಗ ಮೋಟರ್ ಯಾವಾಗ ತೊಗೊಂಡು ಸರ್ ಹೋದ್ವರೆಗೆ ಬಿಲ್ ಕೊಟ್ಟಿರಿ ಒಂದೇ ಯಾವುದೋ ಓದಿದೆ ಸರ್ ಓದಿದ್ದೆಲ್ಲ ಕೊಟ್ಟಿದೆ ಯಾವ್ದು ಕೊಟ್ಟಿರಿ ಸರ್ ಲಾಸ್ಟ್ ಟೈಮ್ BSF ಬಸ್ಸು ಬಂದೆ ಸರ್ ಮತ್ತೆ ರೈತ ಸಂಘದವ್ರ ಕಾರಣ ಹೇಳ್ತೀರಿ ರೈತ ಸಂಘದವ್ರ ಸ್ಟ್ರೈಕ್ ಕೂತಿದ್ದು ಯಾವಾಗ ಡಿಸೆಂಬರ್ 4 ಅದಾದ್ಮೇಲೆ 2 ಟೈಮ್ ನೀರು ಬಿಡ್ತೀರಿ ಆ ಟೈಮ್ನಾಗ ರೈತ ಸಂಘದವ್ರು ಬಂದ್ರು ಎಲ್ಲಾರು ನೀರು ಪೂರೈಕೆ ಆಗತ್ತೆ ಸರ್ ಆಗುತ್ತೆ ನೀವು ಬರೋದ್ಲೆ ನೀರು ಪೂರೈಕೆ ಆಗೋದು ಅಂತ ಹೇಳ ಇಲ್ಲ ಸರ್ ನಾನೇ ಇದ್ದೇನೆ ಯಾವಾಗೂ ನಾನೇ ಇದ್ದೇನೆ ಲಾಸ್ಟ್ ಟೈಮ್ 4 ಟೈಮ್ಸ್ ಇಂದ ನಾನೇ ಇದ್ದೇನೆ ಸರ್ ನೀವು ಗಪ್ ಕೂತಿರ ನಾ ಕೊಡಿಸ್ತೀನಿ ನೀರೆಲ್ಲರೂ ಮತ್ ನಾಗರಗುಂಡ ಹಳಿ ಕ್ಷೇತ್ರ ಅಲ್ಲಿ ಮಂಜು ನಮ್ಮವ್ರ ಅಲ್ಲಿ ಬಂಡವಾಳ ಮಂಜು ನಮ್ಮವ್ರ ಸರ್ ಅಲ್ಲಿ ನನ್ನ ತಮ್ಮ ಮಾಡಿ ಜೆಡ್ಪಿ ಅಲ್ಲಿ ಅವ್ರು ಮಾತಾಡಿ ಸರ್ ಅವರು ಕೆನಾಲ್ ತಿರುಗೇಟ್ ನೀರು ಬಿಡಿದ್ರು ಅವರು ಸರ್ ಕೊಟ್ಟಿದ್ದು ಸರ್ ಲಾಸ್ಟ್ ಟೈಮ್ ನಾನು ಇದ್ದೀನಿ ಸರ್ ಲಾಸ್ಟ್ ಟೈಮ್ 4 ಟೈಮ್ಸ್ ಈ ಅಡ್ಸಿ ಮಾಡಿ ಯಾರಿಗೆ ಸುಖ ಆಗತ್ತೆ ನಿನಗಾಗತ್ತು ರೈತರಿಗೆ ಸುಖ ಆಗತ್ತೆ ಸರ್ ನಾ ಸರ್ ಲೆವೆಲ್ ಇದೆ ನಮ್ಗೆ ಚಾಲು ಆಗ್ತಿತ್ತು ಸರ್ ಅಲ್ಲಿ ಬರಗಾಲದಾಗ ರೈತರಿಗೆ ನೀರು ಕೊಡ್ಲಿಕ್ಕೆ ಯಾವಾಗ ಕೊಡೋರು ನೀವು ಸರ್ ಲೆವೆಲ್ ಇದೆ ನಾವು ಕೊಟ್ಟೆ ಬಿಟ್ಟು ಸರ್ ಸ್ಟಾರ್ಟ್ ಲೆವೆಲ್ ಲಾಸ್ಟ್ 2 ದಿವಸ ಕಾರಣ ಆಗೈತಿ ನನಗೆ ಸ್ವತಃ ದನಿಯವ್ರು ಮಾತಾಡೋರು ಮಾಡ್ರಿ 5 ದಿವಸ ಬಿಟ್ಟು ಮತ್ತೆ ಚಾಲು ಮಾಡ್ತೇನೆ ಅಂತ ಅವರೇ ಹೇಳೋರು ಅದೇ ಸರ್ 2 ಟೈಮ್ಸ್ ಆದ್ರೆ ಆಮೇಲೆ ಲಾಸ್ಟ್ ಒಮ್ಮೆ ಆಗಿದೆ ಸರ್ ಲಾಸ್ಟ್ ಕ್ಲೋಸ್ ಮಾಡೋ ಮುಂದೆ 2 ಟೈಮ್ಸ್ ಲೆಟರ್ದಾಗ ಹಾಗೆ ಕೊಟ್ಟೇನೆ ಸರ್ 2 ಟೈಮ್ಸ್ ಆಗಿದೆ 2 ಟೈಮ್ಸ್ ಕೊಟ್ಟೆ ಆಮೇಲೆ ಲಾಸ್ಟ್ ಈ ಕಾರಣ ಹೇಳಿ ನೀವು ದಾಟ್ಕೊಳ್ಳೋ ಕೆಲಸ ಮಾಡಬೇಡಿ ಸರ್ ನೆಕ್ಸ್ಟ್ ಟೈಮ್ ನಾನು ಅದೇ ಲೆವೆಲ್ ಬರಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಸರ್ ಈ ನೀರಿನಂತೂ ಲೆವೆಲ್ ಬರೋದಕ್ಕೆ ಹಾಂ ಸರ್ ಘಟಪ್ರಭ ಕೆಲಸ ಮುಗಿದೈತಿ ಈ ಲೆವೆಲ್ ಮೇಂಟೈನ್ ಸರ್ ಲೆವೆಲ್ ಸಪೋಸ್ ಬಂದಿಲ್ಲ ಅಂದ್ರೆ ಸರ್ 2008.3 ಇರಲಿಲ್ಲ ಅಂದ್ರೆ ನಿಮಗೆ ಕಾಲ್ ಮಾಡ್ತೀನಿ ಸರ್ ನಾನು ನಾವೇ ಕಾಲ್ ಮಾಡಿ ಹಾಂ ಸರ್ ಇಂಜಿನಿಯರ್ ಅದೇ ನಾನು ಹೇಳೋದು ನಾನು ಸರ್ ಅದು ಲೆವೆಲ್ ಮೇಂಟೈನ್ ಮಾಡ್ಬೇಕು ಸರ್ ಅಲ್ಲಿ ಹೌದು ಮತ್ತೆ ಮೇಂಟೆನೆನ್ಸ್ ತಗೋರಿ ಹಾಂ ಸರ್ ರೊಕ್ಕ ಬಂದಿದ್ದು ಬೇರೆ ಕಡೆ ಡೈವರ್ಟ್ ಮಾಡ್ತೀರಿ ಕೊಡವಾಗಿ ಏನ್ ಕೊಟ್ಟಿರಿ ಈ ಬಸ್ ಅವೆಲ್ಲ ನಾನು ಇದು ಬಾಕಿ ಈ ಹೊಸ ಅಲ್ಲ ಯು ವಿಲ್ ಗೆಟ್ ಇಟ್ ರಿಪೇರ್ಡ್ ಇನ್ ಹೌ ಮೆನಿ ಡೇಸ್ 2 ದಿವಸ ಬೇಕು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾಕೆ ಬಂದಿಲ್ಲ ಮೀಟಿಂಗ್ ಬಾಧೆ ಏನಿಲ್ಲ ನನಗೆ ಬಂದು ಭೇಟಿ ಆಗಿ ಹೇಳು ಮತ್ತೆ ಈ ಇಶ್ಯೂ ಇನ್ನೊಮ್ಮೆ ಆಗಬಾರ್ದು ಎಲ್ಲ ಊರಿಗೆ ಹೋಗ್ಬೇಕು ನೀರು ಸರ್ ಅದೇ ಎಲ್ಲ ಸರ್ ನಾನು ನೀಟಾಗಿ ನಾನು 4 ಟೈಮ್ಸ್ ನಾನೇ ಕೊಟ್ಟಿದ್ದೀನಿ ಸರ್ ಇದೊಂದು ಪ್ರಾಬ್ಲಮ್ ಲೆವೆಲ್ ಇಲ್ಲ ಅಂತ ಪ್ರಾಬ್ಲಮ್ ಆಗಿದೆ ಸರ್ ರಿಪೋರ್ಟ್ ಕೊಡ ರಿಪೋರ್ಟ್ ನಾನು ಮಾತಾಡ್ತೇನೆ ಸಮಸ್ಯೆ ಬಂದಾಗ ಭೇಟಿ ಆಗಿಲ್ಲ ಅದು ಹೇಳ್ತಿಲ್ರಿ ಈಗ ನಾವು ಸಮಸ್ಯೆ ಅದ ಬರ್ಬೇಕಿಲ್ಲ ಸರ್ ಇದೇ ಬಂದಿದೆ 4 ಟೈಮ್ಸ್ ಬಂದಿರಲಿಲ್ಲ ಮತ್ತೆ ಬಸಾಪುರ ನೀವು ಹಂಗ ಪೊಲೀಸರು ಕೊಡ್ಬೇಡ್ರಿ ಅವ್ರಿಗೆ
ಸರ್ ಇನ್ನೊಂದು ಲೆಟರ್ ಓದ್ಕೊಂಡು ಸರ್ ಅಲ್ಲ ಒಬ್ಬರು ತಹಸೀಲ್ದಾರ್ ಡೈರೆಕ್ಷನ್ ಕೊಡ್ಬೇಕು, ಒಬ್ಬರ ನಾವ್ರಿಗೆ ಕೊಡ್ಬೇಕು. ನಮಗದ ಇನ್ಫಾರ್ಮೇಶನ್ ಇಲ್ಲ. ಪೊಲೀಸರು ನೀವು ಅಲಾಟ್ ಆಗಿ ಮಾಡಿರೋದು. ಇನ್ನು ರೈತರೆಲ್ಲ ರೋಚಿಗೆ ನಿಮ್ಮ ಆಫೀಸ್ಗೆ ಬರ್ತಾರೆ. ಹೇಳಿದ್ವಿ ಸರ್ ಅದನ್ನ ಹೇಳಿದ್ವಿ ಸರ್ ಅದು ಅಲ್ಲ ಇಂಥ ನೀವು ಏನಾರ ಇತ್ತು ಆಕ್ಷನ್ ತಗೋಯ್ತಾರೆ ನಮಗೆ ಭೇಟಿ ಆಗೋದು ಬರ್ರಿ. ತಹಸೀಲ್ದಾರ್ ತಗೋತಾರ್ರಿ. ನಾ ಇದ್ರಿಗೆ ಬೆಂಗಳೂರು ಹೋಗಿರೋದು ಇವ್ರು ಅದಾರಲ್ಲ. ಇನ್ನೊಮ್ಮೆ ಯಾವ್ದೋ ಊರಿಗೆ ನೀರಿಲ್ಲದ ಭದ್ರ ನೀವು ಸಸ್ಪೆಂಡ್ ಬರೋಬ್ಬರಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಬಟ್ ಮೇಂಟೆನೆನ್ಸ್ ಅನುದಾನ ಕೊಟ್ಟು ರಿಪೇರ್ ಮಾಡ್ಕೊರೋದು ಮೋಟರ್ಗಳು. ವಾಟರ್ ಲೆವೆಲ್ ಮೇಂಟೈನ್ ಹೇಳತ್ತಿಲ್ರಿ, ಪಂಪ್ ಮೇಂಟೆನೆನ್ಸ್ ಹೇಳತ್ತೀನಿ. ಈ ಬಸ್ಸು ಬೆನ್ ಹತ್ತು ಅವ್ರ ಕೊಡ್ಲಿಕ್ಕೆ ಹೇಳ ಕೇಸ್ ಹಾಕೋನು ಏನು ನೀವು ಮಾಡ್ಕೊಂಡ್ ಬರ್ತೀರಿ. ಅಲ್ಲ ಕಾಂಟ್ರಾಕ್ಟ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇವ್ ಐತಿ. ರಿಪೇರ್ ಅವ್ ಬೇಡ ಅಂತ ನೀವು ಮಾಡ್ಕೋತೀರ ಅಲ್ಲ ನಿಮಗ್ ಮೇಂಟೈನ್ ಮಾಡಕ್ಕಾಗಲಿಲ್ಲ ಅವಂದ್ರೆ ಕೊಡಲ್ಲ ಅವ್ ಮಾಡ್ಕೋತಾನ. ಹಿಂಗ ನಡೆಸೋದೈತಲ್ಲ. ಈಗ ನೆಕ್ಸ್ಟ್ ರಾಥೋಡವ್ರನ್ನ ಮಾತಾಡ್ತೀನಿ. ಇಮಿಡಿಯೇಟ್ ತೋಡ್ ಚಾಲು ಮಾಡಿಸ್ತೀನಿ. ಇನ್ನೊಂದು ನೀರು ಬಿಡ್ತಾನೆ ಈಗ ರೋಗ ರಿಪೇರ್ ಮಾಡ್ಬೋದು. ಸರಿ ಸರ್. ಎಲ್ಲರ ಕಂಪ್ಲೇಂಟ್ ಬಂದ್ರೆ ಅವ್ರು ಊರಾಗಿನವ್ರು ನಿಮ್ಮ ಆಫೀಸ್ ಕಳಿಸ್ತಾರೆ. ಸರಿ ಸರ್.